ಮೆಲ್ಕಿಜೆದಕ ಯಾರು? ದೇವರ, ಮನುಷ್ಯನ, ದೂತನ ಅಥವಾ ಮೆಲ್ಕಿಜೆದಕನೇ ಯೇಸು ಕ್ರಿಸ್ತನ? ಮೆಲ್ಕಿಜೆದಕ ಸತ್ಯವೇದದಲ್ಲಿ ಯಾರ್ಯಾರಿಗೆ ಕಾಣಿಸಿಕೊಂಡ? ಹಾಯ್ ಹಲೋ, ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಮೆಲ್ಕಿಜೆದಕನ ಬಯೋಗ್ರಫಿ. ಮೆಲ್ಕಿಜೆದಕನ ಮಿಸ್ಟೀರಿಯಸ್ ಸ್ಟೋರಿ ಕುರಿತು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡುವ ಮುಂಚೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಲೋಟನು ಅಬ್ರಹಾಮನಿಂದ ದೂರಾಗಿ ಸೋದೋಮಿಗೆ ಹೋಗಿ ವಾಸ ಮಾಡ್ತಾನೆ. ಅಬ್ರಹಾಮನು ಮಮ್ರೆಗೆ ಬಂದು ವಾಸ ಮಾಡ್ತಾನೆ. ಕೆಲವು ವರ್ಷಗಳ ನಂತರ ಒಂದು ಯುದ್ಧ ನಡೆಯುತ್ತೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಮೊಟ್ಟ ಮೊದಲನೇ ಯುದ್ಧ ಇದೆ. ಸೀನಾರಿನ ಅರಸನಾದ ಅಮ್ರಫೇಲ, ಎಲ್ಲಾಜಾರಿನ ಅರಸನಾದ ಅರಿಯೋಕ, ಏಲಾಮಿನ ಅರಸನಾದ ಕೆದರ್ಲೋಗೊಮರ, ಗೋಯಿಮದ ಅರಸನಾದ ತಿದ್ಗಾಲ, ಈ 4 ಮಂದಿ ಅರಸರು ಹೊರಟು ಬಂದು ಮೃತ ಸಮುದ್ರದ ಸುತ್ತಮುತ್ತ, ಅಂದರೆ ಲವಣ ಸಮುದ್ರ ಅಂತ ಕರೀತಾರಲ್ಲ, ಅದರ ಸುತ್ತಮುತ್ತ ಇರುವ ಸೋದೋಮ್, ಗೊಮೊರ, ಆದ್ಮಹ, ಚೊಬಯಿ ಮತ್ತು ಚೋಗರ್ ಪಟ್ಟಣಗಳ 5 ಮಂದಿ ಅರಸರ ಮೇಲೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಆ ಪಟ್ಟಣಗಳ ಎಲ್ಲ ಜನರನ್ನು ಸ್ವತ್ತನ್ನು ಸೆರೆ ಹಿಡಿದುಕೊಂಡು ಹೋಗ್ತಾರೆ. ಅವರು ಲೋಟನನ್ನು ಅವನ ಆಸ್ತಿಯನ್ನು ತೆಗೆದುಕೊಂಡು ಹೋದ ಸುದ್ದಿ ಅಬ್ರಹಾಮನಿಗೆ ಗೊತ್ತಾಗುತ್ತೆ. ಆಗ ಅಬ್ರಹಾಮನು 318 ಮಂದಿ ಆಳುಗಳನ್ನು ಕರೆದುಕೊಂಡು ಹೋಗಿ ಆ 4 ಮಂದಿ ರಾಜರನ್ನು ಸೋಲಿಸಿ ಅವರು ಒಯ್ದಿದ್ದ ಎಲ್ಲ ವಸ್ತುಗಳನ್ನು, ಜನರನ್ನು, ಲೋಟನನ್ನು ಬಿಡಿಸಿಕೊಂಡು ಬರ್ತಾನೆ. ಬರುವಾಗ ಅರಸನ ತಗ್ಗು ಎಂಬಲ್ಲಿ 2 ಅರಸರು ಅಬ್ರಹಾಮನಿಗೆ ಎದುರಾಗ್ತಾರೆ. ಒಬ್ಬನ ಹೆಸರು ಬೆರಗ ಅಂತ, ಇವನು ಸೋದೋಮಿನ ಅರಸ. ಇನ್ನೊಬ್ಬ ಅರಸನ ಹೆಸರು ಮೆಲ್ಕಿಜೆದಕ, ಈತನು ಸಾಲೇಮಿನ ಅರಸ ಮತ್ತು ಪರಾತ್ಪರನಾದ ದೇವರ ಯಾಜಕ. ಸತ್ಯವೇದದಲ್ಲಿ ದೇವರ ಯಾಜಕನಾಗಿ ಮೊಟ್ಟ ಮೊದಲು ಕಾಣಿಸಿಕೊಂಡದ್ದು ಮೆಲ್ಕಿಜೆದಕ. ಪರಲೋಕ ದೇವರ ಯಾಜಕನಾದ ಈತನು ಅಬ್ರಹಾಮನನ್ನು ಎದುರುಗೊಂಡು ರೊಟ್ಟಿ ದ್ರಾಕ್ಷರಸವನ್ನು ಕೊಟ್ಟನು. ಸತ್ಯವೇದದಲ್ಲಿ ರೊಟ್ಟಿ ದ್ರಾಕ್ಷರಸವನ್ನು ತಕ್ಕೊಂಡ ಮೊಟ್ಟ ಮೊದಲನೆಯ ಭಕ್ತ ಅಬ್ರಹಾಮ. ದೇವರ ಯಾಜಕನಾದ ಮೆಲ್ಕಿಜೆದಕನು ತನ್ನ ಕೈಗಳನ್ನು ಎತ್ತಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ಅಂತ ಆಶೀರ್ವದಿಸಿ, ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕೆ ಆತನಿಗೆ ಸ್ತೋತ್ರ ಅಂತ ಹೇಳಿದ. ಆಗ ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಆತನಿಗೆ ಕೊಟ್ಟ. ಸತ್ಯವೇದದಲ್ಲಿ ದೇವರ ಯಾಜಕನಿಗೆ ದಶಮ ಭಾಗವನ್ನು ಕೊಟ್ಟ ಮೊಟ್ಟ ಮೊದಲನೆಯ ಭಕ್ತ ಅಬ್ರಹಾಮ. ಮೆಲ್ಕಿಜೆದಕ ಹೊರಟು ಹೋದ ನಂತರ ಸೋದೋಮಿನ ಅರಸನಾದ ಬೆರಗನು ಅಬ್ರಹಾಮನಿಗೆ, ನೀನು ಹೋರಾಡಿ ಗೆದ್ದು ತಂದ ಆಸ್ತಿಯನ್ನೆಲ್ಲ ನೀನೇ ಇಟ್ಟುಕೋ, ಆದರೆ ನನ್ನ ಜನರನ್ನು ನನಗೆ ಒಪ್ಪಿಸು ಅಂತ ಕೇಳಿಕೊಳ್ತಾನೆ. ಆಗ ಅಬ್ರಹಾಮನು ತಾನು ಕರೆದುಕೊಂಡು ಹೋಗಿದ್ದ ಆನೇರ, ಎಷ್ಕೋಲ, ಮಮ್ರೆಯವರಿಗೆ ಬರತಕ್ಕ ಪಾಲನ್ನು ಕೊಟ್ಟು ಜನರನ್ನು, ಎಲ್ಲ ವಸ್ತುಗಳನ್ನು, ಸ್ವತ್ತನ್ನು ಸೋದೋಮಿನ ಅರಸನಿಗೆ ಬಿಟ್ಟು ಬರ್ತಾನೆ. ಬೆರಗನು ಅಬ್ರಹಾಮನಿಗೆ, ನೀನು ಹೋರಾಡಿ ಗೆದ್ದು ತಂದ ಆಸ್ತಿಯನ್ನೆಲ್ಲ ನೀನೇ ಇಟ್ಟುಕೋ ಅಂತ ಹೇಳ್ತಾನೆ. ಅಂದರೆ ಅಬ್ರಹಾಮನು ತನ್ನ ಶಕ್ತಿ ಸಾಮರ್ಥ್ಯದಿಂದ ಆ 4 ಮಂದಿ ಅರಸರನ್ನು ಸೋಲಿಸಿದ ಎಂಬಂತೆ ಇವನು ಮಾತಾಡ್ತಾನೆ. ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ ದೇವರಿಗೆ ಸ್ತೋತ್ರ ಅಂತ ಮೆಲ್ಕಿಜೆದಕ ಹೇಳ್ತಾನೆ. ಅಂದರೆ ಆ ಯುದ್ಧದಲ್ಲಿ ಅಬ್ರಹಾಮನು ಗೆಲ್ಲಲಿಕ್ಕೆ ದೇವರೇ ಕಾರಣ ಅಂತ ಇದರ ಅರ್ಥ. ಸೋದೋಮಿನ ಅರಸನಿಗೆ ದೇವರ ಅನುಭವ ಇಲ್ಲ, ಮೆಲ್ಕಿಜೆದಕನಿಗೆ ದೇವರ ಅನುಭವ ಇದೆ. ಹಾಗಾಗಿ ಮೆಲ್ಕಿಜೆದಕನು ದೇವರ ಶಕ್ತಿಯ ಬಗ್ಗೆ ಮಾತಾಡಿದ, ಸೋದೋಮಿನ ಅರಸ ಅಬ್ರಹಾಮನ ಶಕ್ತಿಯ ಬಗ್ಗೆ ಮಾತಾಡಿದ. ನಾವು ದೇವರ ಅನುಭವಕ್ಕೆ ಬರಬೇಕು. 34ನೇ ಕೀರ್ತನೆ 8ನೇ ವಚನದಲ್ಲಿ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಅಂತ ದಾವೀದ ಬರಿತಾನೆ. ಹನೋಕನಿಗೆ ದೇವರ ಅನುಭವ ಇತ್ತು, ಹಾಗಾಗಿ ದೇವರೊಂದಿಗೆ ಸಮಯ ಕಳೆದ. ಅಬ್ರಹಾಮನಿಗೂ ದೇವರ ಅನುಭವ ಇತ್ತು, ಹಾಗಾಗಿ ನಂಬಿಕೆಯಿಂದ ತಂದೆಯ ಮನೆಯನ್ನು, ಊರನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬಂದ. ಯೋಸೇಫನಿಗೂ ದೇವರ ಅನುಭವ ಇತ್ತು, ಹಾಗಾಗಿ ಅವನು ಪಾಪ ಮಾಡದೆ ಪರಿಶುದ್ಧನಾಗಿ ಜೀವಿಸಿದ. ದಾವೀದನಿಗೂ ದೇವರ ಅನುಭವ ಇತ್ತು, ಹಾಗಾಗಿ ದಾವೀದ ದೇವರ ಮೇಲೆಯೇ ಆತುಕೊಂಡ.
ಈ ವಿಡಿಯೋ ಮಾಡುವ ನಾನಾಗಲಿ, ವಿಡಿಯೋ ನೋಡುವ ನೀವಾಗಲಿ ದೇವರ ಮೇಲೆಯೇ ನಂಬಿಕೆ ನಿರೀಕ್ಷೆ ಇಟ್ಟು ಪಾಪ ಮಾಡದಂತೆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ದೇವರ ಮೇಲೆಯೇ ಆತುಕೊಂಡು ದೇವರೊಂದಿಗೆ ಸಮಯ ಕಳೆದರೆ ದೇವರ ಕುರಿತು ನಮಗೆ ಅನುಭವ ಇದೆ ಎಂದರ್ಥ. ಇವುಗಳಲ್ಲಿ ನಾವು ಯಾವುದನ್ನು ಮಾಡಿಲ್ಲ ಅಂದರೆ ನಮಗೆ ದೇವರ ಬಗ್ಗೆ ಕಡಿಮೆ ಅನುಭವ ಇದೆ ಎಂದರ್ಥ. ಮೆಲ್ಕಿಜೆದೆಕನೇ ಯೇಸು ಕ್ರಿಸ್ತನು ಎಂಬುದಕ್ಕೆ ಆದಿಕಾಂಡ 14ನೇ ಅಧ್ಯಾಯ ಕೀರ್ತನೆ 110 ಮತ್ತು ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 7 ವಾಕ್ಯಾಧಾರ ಸಾಕ್ಷಿಗಳನ್ನು ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆಗ ಮಾತ್ರ ಮೆಲ್ಕಿಜೆದೆಕನೇ ಯೇಸು ಕ್ರಿಸ್ತನು ಎಂಬ ಸತ್ಯ ಗೊತ್ತಾಗುತ್ತೆ. ಮೊದಲನೆಯದು ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 1 ಮತ್ತು 2ನೇ ವಚನ. ಈ ಮೆಲ್ಕಿಜೆದೆಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನು ಆಗಿದ್ದನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ. ಇಲ್ಲಿ ನಾವು 2 ವಿಷಯಗಳನ್ನು ಗಮನಿಸಬೇಕು. ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಮತ್ತು ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಮೆಲ್ಕಿಜೆದೆಕನು ಅರಸನೂ ಹೌದು, ಯಾಜಕನೂ ಹೌದು ಅಂತ ಬರೆದಿದೆ. ಪ್ರಕಟಣೆ 19ನೇ ಅಧ್ಯಾಯ 11ನೇ ವಚನ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ ಅಂತ ಬರೆದಿದೆ. ಮೆಲ್ಕಿಜೆದೆಕ ಎಂಬ ಹೆಸರಿನ ಅರ್ಥ ಏನು? ನೀತಿರಾಜ. ಹಾಗಾದರೆ ನೀತಿಯಿಂದ ನ್ಯಾಯ ವಿಚಾರಣೆ ಮಾಡುವಾತ, ನೀತಿಯಿಂದ ಯುದ್ಧ ಮಾಡುವಾತ ಯಾರು? ನಮ್ಮ ಯೇಸು ಕ್ರಿಸ್ತ. ಅಂದರೆ ನೀತಿರಾಜ ಎಂಬ ಅರ್ಥ ಬರುವ ಮೆಲ್ಕಿಜೆದೆಕನ ಹೆಸರಿನಲ್ಲಿ ಅಬ್ರಹಾಮನಿಗೆ ಕಾಣಿಸಿಕೊಂಡದ್ದು ಯೇಸು ಕ್ರಿಸ್ತನೇ ಎಂದರ್ಥ. ಇದೇ ಸತ್ಯವೇದ ಯೇಸು ಸ್ವಾಮಿ ರಾಜಾದಿರಾಜನು, ಮಹಾಯಾಜಕನು ಅಂತ ಹೇಳುತ್ತೆ. ಸಾಲೇಮ್ ಅಂದರೆ ಸಮಾಧಾನ, ಅರಸ ಅಂದರೆ ಪ್ರಭು ಎಂದರ್ಥ. ಯೆಶಾಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಆತನ ಹೆಸರು. ಸಾಲೇಮಿನ ಅರಸ ಅಂದರೆ ಒಂದು ಪಟ್ಟಣಕ್ಕೆ ಅರಸ ಅಂತ ಅರ್ಥ ಅಲ್ಲ, ಸಮಾಧಾನಕ್ಕೆ ಅರಸ ಎಂದರ್ಥ. ನಮ್ಮ ಸಮಾಧಾನ ಪ್ರಭು ಯಾರು? ಯೇಸು ಕ್ರಿಸ್ತ. ಸಮಾಧಾನ ಕರ್ತೃ ಯಾರು? ಯೇಸು ಕ್ರಿಸ್ತ. ಅಂದರೆ ಮೆಲ್ಕಿಜೆದೆಕನ ರೂಪದಲ್ಲಿ ಅಬ್ರಹಾಮನ ಮಳೆಗೆ ಬಂದದ್ದು ಸಮಾಧಾನ ಪ್ರಭುವಾದ, ಸಮಾಧಾನ ಕರ್ತೃವಾದ ಯೇಸು ಕ್ರಿಸ್ತನೇ ಎಂದರ್ಥ. ಎರಡನೆಯದು ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 1 ಮತ್ತು 7ನೇ ವಚನ. ರಾಜರನ್ನು ಹೊಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು. ಅಬ್ರಹಾಮನನ್ನು ಎಲ್ಲ ಜನಾಂಗಗಳಿಗೆ ಮೂಲ ಪುರುಷನನ್ನಾಗಿ ಮಾಡಿದ್ದು ದೇವರೇ. ಅಂದರೆ ದೇವರ ದೃಷ್ಟಿಗೆ ಮನುಷ್ಯರಲ್ಲಿ ಆದಾಮನಿಗಿಂತ ಅಬ್ರಹಾಮನೇ ದೊಡ್ಡವನು. ಯಾಕಂದರೆ ಆದಾಮನು ಆಜ್ಞೆ ಮೀರಿದ, ಆದರೆ ಅಬ್ರಹಾಮನು ಆಜ್ಞೆಯನ್ನು ಕೈಗೊಂಡು ನಡೆದ. ಹಾಗಾಗಿ ದೇವರ ದೃಷ್ಟಿಯಲ್ಲಿ ಅಬ್ರಹಾಮ ದೊಡ್ಡವನು, ಮನುಷ್ಯರ ದೃಷ್ಟಿಯಲ್ಲಿ ಆದಾಮ ದೊಡ್ಡವನು. ಇಂಥ ದೊಡ್ಡವನನ್ನು ಆಶೀರ್ವದಿಸಿದ್ದು ಮೆಲ್ಕಿಜೆದೆಕ. ಅಂದರೆ ಅಬ್ರಹಾಮನಿಗಿಂತ ಮೆಲ್ಕಿಜೆದೆಕ ದೊಡ್ಡವನು ಎಂದರ್ಥ. ಆದಿಕಾಂಡ 12ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ ಅಂತ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ಯಾರು? ಪರಾತ್ಪರನಾದ ದೇವರೇ. ಅದೇ ಪರಾತ್ಪರನಾದ ದೇವರ ಯಾಜಕನಾದ ಮೆಲ್ಕಿಜೆದೆಕನು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ಅಂತ ಆಶೀರ್ವದಿಸಿದ. ಅಂದರೆ ವಾಗ್ದಾನ ಮಾಡಿದಾತನೇ ಮೆಲ್ಕಿಜೆದೆಕನ ಹೆಸರಿನಲ್ಲಿ ಬಂದು ಅಬ್ರಹಾಮನನ್ನು ಆಶೀರ್ವದಿಸಿದ ಎಂದರ್ಥ. ಮೂರನೆಯದು ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನ. ಸಾಲೇಮಿನ ಅರಸನಾದ ಮೆಲ್ಕಿಜೆದೆಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು. ರೊಟ್ಟಿ ದ್ರಾಕ್ಷರಸದ ಮೂಲಕ ಯೇಸು ಕ್ರಿಸ್ತನು ಅಬ್ರಹಾಮನ ಶರೀರದಲ್ಲಿ ಸೇರಿ ಅದೇ ಅಬ್ರಹಾಮನ ಸಂತಾನದವಳಾದ ಮರಿಯಳ ಗರ್ಭದಲ್ಲಿ ಜನಿಸಿ ಬಂದು ತನ್ನನ್ನು ಹಿಡಿದುಕೊಡುವ ಮುಂಚೆ ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರಿಗೆ ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟು ಇದು ನನ್ನ ದೇಹ, ಇದು ನನ್ನ ರಕ್ತ ಅಂತ ಹೇಳ್ತಾನೆ. ಅಂದರೆ
ರೊಟ್ಟಿ ಯೇಸುಕ್ರಿಸ್ತನಿಗೆ ಹೋಲಿಕೆ, ದ್ರಾಕ್ಷರಸ ಆತನ ರಕ್ತಕ್ಕೆ ಹೋಲಿಕೆ. ತನ್ನ ದೇಹವನ್ನೇ ರೊಟ್ಟಿಯಾಗಿ ತನ್ನ ರಕ್ತವನ್ನೇ ದ್ರಾಕ್ಷರಸವಾಗಿ ಕೊಡುವ ಅಧಿಕಾರ ಇರೋದು ಯೇಸುಕ್ರಿಸ್ತನೊಬ್ಬನಿಗೆ. ಧರ್ಮಶಾಸ್ತ್ರ ನಿಯಮದ ಪ್ರಕಾರ ಯಾಜಕರಿಗೆ ಮಾತ್ರವೇ ರೊಟ್ಟಿ ದ್ರಾಕ್ಷರಸವನ್ನು ತಿನ್ನುವ ಮತ್ತು ಇತರರಿಗೆ ಹಂಚಿಕೊಡುವ ಅಧಿಕಾರ ಇದೆ. ಅರಸರಿಗೆ ರೊಟ್ಟಿ ದ್ರಾಕ್ಷರಸ ಕೊಡುವ ಅಧಿಕಾರ ಇಲ್ಲ. ಆದರೆ ನಮ್ಮ ಅರಸನಾದ ಯೇಸುವಿಗೆ ಹೊರತು ಅರಸರುಗಳಲ್ಲಿ ಯಾರಿಗೂ ಕೂಡ ರೊಟ್ಟಿ ದ್ರಾಕ್ಷರಸ ಕೊಡುವ ಅಧಿಕಾರ ಇಲ್ಲ. ಧರ್ಮಶಾಸ್ತ್ರ ಬರುವುದಕ್ಕಿಂತ ಮುಂಚೆಯೇ ಸಾಲೇಮಿನ ಅರಸನಾದ ಮೆಲ್ಕಿಜೆದಕನು ಬಂದು ಅಬ್ರಹಾಮನಿಗೆ ರೊಟ್ಟಿ ದ್ರಾಕ್ಷರಸ ಕೊಟ್ಟನು. ಅಂದರೆ ಮೆಲ್ಕಿಜೆದಕನ ಸಾದೃಶ್ಯದಲ್ಲಿ ಬಂದು ಅಬ್ರಹಾಮನಿಗೆ ರೊಟ್ಟಿ ದ್ರಾಕ್ಷರಸವನ್ನು ಕೊಟ್ಟ ಅರಸ ಯೇಸುಕ್ರಿಸ್ತನೇ ಹೊರತು ಬೇರೆ ಅರಸನು ಅಲ್ಲ. 4ನೇದು, ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 3ನೇ ವಚನ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಪ್ರಕಟಣೆ 22ನೇ ಅಧ್ಯಾಯ 13ನೇ ವಚನದಲ್ಲಿ ನಾನೇ ಆದಿಯೂ ಅಂತವೂ ಮೊದಲನೆಯವನು ಕಡೆಯವನು ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ಅಂತ ತಾನೇ ಖುದ್ದಾಗಿ ಹೇಳಿದ್ದಾನೆ. ಅಂದರೆ ತಂದೆ ತಾಯಿಯೂ ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲದಿರುವಾತ ದೇವರೊಬ್ಬನೇ, ಆತನೇ ಯೇಸುಕ್ರಿಸ್ತ. ಹಾಗಾಗಿ ಮೆಲ್ಕಿಜೆದಕನೇ ಯೇಸು, ಯೇಸುವೇ ಮೆಲ್ಕಿಜೆದಕ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ದೇವಸ್ವರೂಪನು ದೇವರಿಗೆ ಸರಿಸಾಮಾನನು ಯಾರು? ಯೇಸುಕ್ರಿಸ್ತ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 3ನೇ ವಚನದಲ್ಲಿ ಮೆಲ್ಕಿಜೆದಕನ ಬಗ್ಗೆ ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ ಅಂತ ಬರೆದಿದೆ. ಅಂದರೆ ಮೆಲ್ಕಿಜೆದಕ ಯೇಸುಕ್ರಿಸ್ತನಿಗೆ ಸಮಾನನಾಗಿದ್ದಾನೆ ಎಂದರ್ಥ. ಇದರರ್ಥ ಇಬ್ಬರೂ ಒಂದೇ. ಮೆಲ್ಕಿಜೆದಕನು ಛಾಯೆ, ಯೇಸುಕ್ರಿಸ್ತನು ನಿಜ ಸ್ವರೂಪ ಅಷ್ಟೇ. 5ನೇದು, ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 1 ಮತ್ತು 3ನೇ ವಚನ. ಈ ಮೆಲ್ಕಿಜೆದಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನು ಆಗಿದ್ದನು. ಅವನು ನಿರಂತರವಾಗಿ ಯಾಜಕನಾಗಿರುವವನು. ನೀನು ಸದಾಕಾಲವು ಮೆಲ್ಕಿಜೆದಕನ ತರದ ಯಾಜಕನು ಎಂದು ಯೆಹೋವನು ಆಣೆಯಿಟ್ಟು ಹೇಳಿದ್ದಾನೆ ಅಂತ ದಾವೀದನು ತನ್ನ 110ನೇ ಕೀರ್ತನೆಯಲ್ಲಿ ಬರೀತಾನೆ. ಮೆಲ್ಕಿಜೆದಕನು ಅಬ್ರಹಾಮನಿಗೆ ಕಾಣಿಸಿಕೊಂಡ 1000 ವರ್ಷಗಳ ನಂತರ ದಾವೀದನಿಗೆ ದರ್ಶನದಲ್ಲಿ ಕಾಣಿಸಿಕೊಳ್ತಾನೆ. ಆ ದರ್ಶನದಲ್ಲಿ ಕಂಡದ್ದನ್ನು ಕೇಳಿದ್ದನ್ನು ದಾವೀದನು ತನ್ನ ಕೀರ್ತನೆಯಲ್ಲಿ ಬರೀತಾನೆ. ಅರಸುತನ ಮತ್ತು ಯಾಜಕತ್ವ ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ನಿರಂತರ ಅರಸನೂ ಯೇಸುವೆ, ಸದಾಕಾಲ ಮಹಾಯಾಜಕನೂ ಯೇಸುವೆ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ. ಆತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ. ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ ಅಂದ ಮೇಲೆ ಪರಾತ್ಪರನಾದ ದೇವರ ಯಾಜಕನಾಗಿ ಅಬ್ರಹಾಮನ ಬಳಿಗೆ ಬಂದ ಮೆಲ್ಕಿಜೆದಕನೇ ಯೇಸುಕ್ರಿಸ್ತನು ಎಂದರ್ಥ. 6ನೇದು, ಪರಾತ್ಪರ ದೇವರ ಯಾಜಕನಾಗಿದ್ದ ಮೆಲ್ಕಿಜೆದಕನಿಗೆ ಅಬ್ರಹಾಮನು ದಶಮ ಭಾಗವನ್ನು ಕೊಟ್ಟನು. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 4, 5, 6 ಮತ್ತು 13, 14ನೇ ವಚನ. ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ. ನಮ್ಮ ಮೂಲಪಿತೃವಾದ ಅಬ್ರಹಾಮನು ತಾನು ಸುಲುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನಲ್ಲ. ಲೇವಿಯ ಕುಲದವರಲ್ಲಿ ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ, ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ನಮ್ಮ ಸಹೋದರರಿಂದಲೇ ದಶಮ ಭಾಗಗಳನ್ನು ತಕ್ಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು. ಆದರೆ ಅವರ ವಂಶಾವಳಿಗೆ ಸೇರದೇ ಇರುವ ಮೆಲ್ಕಿಜೆದಕನು ತಕ್ಕೊಂಡನು. ಮೇಲ್ಕಂಡ ಮಾತು ಯಾವಾತನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು. ಆ ಕುಲದವರಲ್ಲಿ ಒಬ್ಬರೂ ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡಿದ್ದಿಲ್ಲ. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆ ಅಷ್ಟೇ. ಅಂದರೆ ಮೆಲ್ಕಿಜೆದಕನೂ ಲೇವಿಯನಲ್ಲ, ಯೇಸುಕ್ರಿಸ್ತನೂ ಲೇವಿಯನಲ್ಲ. ಯಹೂದ ಕುಲದಲ್ಲಿ ಮನುಷ್ಯನಾಗಿ ಜನಿಸಿ ಬಂದದ್ದು ಯೇಸುಕ್ರಿಸ್ತ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 8 ಮತ್ತು 25ನೇ ವಚನ. ಲೇವಿಯರ ಕ್ರಮವನ್ನು ನೋಡಿದರೆ
ಸಾಯತಕ್ಕ ಮನುಷ್ಯರು ದಶಮ ಭಾಗಗಳನ್ನು ತಕ್ಕೊಳ್ಳುತ್ತಾರೆ. ಆದರೆ ಮೆಲ್ಕಿಜೆದಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿರುವವನು ತಕ್ಕೊಳ್ಳುತ್ತಾನೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಅಂತ ಹೇಳುತ್ತೆ. ಜೀವಿಸುತ್ತಿದ್ದಾನೆ ಅಂತ ಸಾಕ್ಷಿ ಹೊಂದಿರುವವನು ಯಾರು? ಮೆಲ್ಕಿಜೆದಕ. ಯಾವಾಗಲೂ ಬದುಕುವವನು ಯಾರು? ಯೇಸುಸ್ವಾಮಿ. ಅಂದರೆ ಮೆಲ್ಕಿಜೆದಕನು ಯೇಸುಕ್ರಿಸ್ತನು ಇಬ್ಬರೂ ಒಬ್ಬರೇ. ಅಬ್ರಹಾಮನ ಜೀವನದಲ್ಲಿ ಮೆಲ್ಕಿಜೆದಕನ ಛಾಯೆಯಲ್ಲಿ ಕಾಣಿಸಿಕೊಂಡದ್ದು ಯೇಸುವೆ. ನಂತರ ನಿಜ ಸ್ವರೂಪನಾಗಿ ಪ್ರತ್ಯಕ್ಷನಾಗಿದ್ದು ಯೇಸುವೆ. ಅಬ್ರಹಾಮನ ಕೈಯಿಂದ ದಶಮ ಭಾಗವನ್ನು ತಕ್ಕೊಂಡದ್ದು ಮೆಲ್ಕಿಜೆದಕನ ಛಾಯೆಯಲ್ಲಿ ಬಂದ ಯೇಸುಕ್ರಿಸ್ತನೇ. ಆತನೇ ಆದಿ ಮೊದಲು ಪ್ರಾರಂಭ ಆಗಿರುವುದರಿಂದ ಮೊಟ್ಟ ಮೊದಲು ಮನುಷ್ಯರಿಂದ ದಶಮ ಭಾಗಗಳನ್ನು ತಕ್ಕೊಳ್ಳುವ ಅಧಿಕಾರ ಆತನೊಬ್ಬನಿಗೆ ಹೊರತು ಬೇರೆ ಯಾರಿಗೂ ಇಲ್ಲ. ನಂತರ ಆ ನಿಯಮವನ್ನು ಧರ್ಮಶಾಸ್ತ್ರದ ಮೂಲಕ ಲೇವಿಯರಿಗೆ ನೇಮಿಸಿದ. 7ನೇದು ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 15 ಮತ್ತು 16ನೇ ವಚನ. ಇದಲ್ಲದೆ ಬೇರೊಬ್ಬ ಯಾಜಕನು ಶರೀರ ಧರ್ಮ ವಿಷಯವಾದ ನಿಯಮದ ಪ್ರಕಾರವಾಗಿರದೆ ಮೆಲ್ಕಿಜೆದಕನ ಸಾದೃಶ್ಯದಲ್ಲಿ ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು ಬರಬೇಕಾದದ್ದರಿಂದ ನಮ್ಮ ಸಿದ್ಧಾಂತ ಮತ್ತು ಸ್ಪಷ್ಟವಾಯಿತು. ಅಂದರೆ ಯೇಸು ಈ ಲೋಕಕ್ಕೆ ಮೆಲ್ಕಿಜೆದಕನ ಸಾದೃಶ್ಯದಲ್ಲಿ ಬಂದನು ಎಂದರ್ಥ. ಅದೇ ರೀತಿಯೇ ಅಬ್ರಹಾಮನ ಬಳಿಗೆ ಯೇಸು ಮೆಲ್ಕಿಜೆದಕನ ಸಾದೃಶ್ಯದಲ್ಲಿ ಹೋಗಿದ್ದನು ಎಂದರ್ಥ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಅಂತ ಹೇಳುತ್ತೆ. ದೇವರೇ ಅಬ್ರಹಾಮನಿಗೆ ಮೆಲ್ಕಿಜೆದಕನ ಸಾದೃಶ್ಯದಲ್ಲಿ ಕಾಣಿಸಿಕೊಂಡ. ಅದೇ ದೇವರೇ ದಾಸನ ರೂಪ ಧರಿಸಿಕೊಂಡು ಯೇಸು ಎಂಬ ಹೆಸರಿನಲ್ಲಿ ಮನುಷ್ಯ ಸಾದೃಶ್ಯದಲ್ಲಿ ನಮಗೆ ಕಾಣಿಸಿಕೊಂಡ ಎಂದರ್ಥ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಆಮೇನ್.